ಬೆಂಗಳೂರಿನಲ್ಲಿ ಮಳೆ ಕಡಿಮೆ ಆಗ್ತಿದ್ದಂತೆ ಗುಂಡಿಯ ದರ್ಶನವಾಗ್ತಾ ಇದೆ. ನಗರದ ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿಯಂತೂ ಇದೆ. ಇಡೀ ಬೆಂಗಳೂರೇನೆ ಗುಂಡಿಮಯನ ಅಂಜುವಷ್ಟರ ಮಟ್ಟಿಗೆ ಗುಂಡಿಗಳು. ಇನ್ನು ಗುಂಡಿ ಕಡೆ ಗಮನ ಹರಿಸದ ಬಿಬಿಎಂಪಿ ಅಧಿಕಾರಿಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಕೂಡ ಬಿಬಿಎಂಪಿ ಕ್ಯಾರೆ ಅಂತಿಲ್ಲ. ಶಿವಾನಂದ ಸರ್ಕಲ್ ಬಳಿ ರಸ್ತೆ ತುಂಬಾ ಭಾರೀ ಗುಂಡಿಗಳಿದೆ. ಸಾಕಷ್ಟು ಬಾರಿ ಈ ವಿಚಾರ ಟ್ರೋಲ್ ಆಗಿದೆ. ಒಂದಷ್ಟು ಮಂದಿ ಇದನ್ನು ಪೋಸ್ಟೂ ಮಾಡಿದ್ದಾರೆ. ಮನೆಯಿಂದ ಆಫೀಸಿಗೆ ಹೋಗೋವರೆಗೂ ಎಷ್ಟು ಗುಂಡಿಗಳು ಸಿಗುತ್ತೆ ಅಂತ ಎಣಿಸಿಯೂ ಕೆಲವರು ಟ್ವೀಟ್ ಮಾಡಿದ್ದು ಇದೆ, ಪೋಸ್ಟ್ ಮಾಡಿದ್ದು ಇದೆ. ಅದರ ಜೊತೆಗೆ ಸ್ವತಃ ಬೆಂಗಳೂರು ಅಭಿವೃದ್ಧಿ ಸಚಿವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಥಳ ಪರಿಶೀಲನೆಯನ್ನು ಮಾಡಿ ಆದಷ್ಟು ಬೇಗ ಈ ಗುಂಡಿ ಮುಚ್ಚೋ ಕೆಲಸ ಎಲ್ಲ ಮಾಡಿ ಅಂತಂದ್ರೂ ನಮ್ಮ ಅಧಿಕಾರಿಗಳಿಗೆ ಇನ್ನೂ ಕೆಲಸ ಮಾಡಬೇಕು ಅಂತ ಅನಿಸಿಲ್ಲ. ಬಿಬಿಎಂಪಿ ಅಂತೂ ಎಮ್ಮೆ ಮೇಲೆ ಮಳೆ ಸುರಿದಂತೆ ಪ್ರತಿ ಬಾರಿಯೂ ಇದೆ ಹಣೆಬರ. ಇನ್ನೇನು ಮಳೆಗಾಲ ಪ್ರಾರಂಭ ಆಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ಈ ಗುಂಡಿಗಳ ಮುಚ್ಚೋ ಕೆಲಸನಾದರೂ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ. ನೋಡಿ, ಇದು ಶಿವಾನಂದ ಸರ್ಕಲ್, ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲೇ ಕಾಣಿಸುವಂಥ ಗುಂಡಿ. ಎಷ್ಟು ದೊಡ್ಡ ಗುಂಡಿ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಅನಿಸೋದು ನಮ್ಮ ಬಿಬಿಎಂಪಿ ಅಧಿಕಾರಿಗಳಿಗೆ ಯಾವಾಗ ಇವರು ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಈ ಥರದ್ದು ಗುಂಡಿಗಳು ರಸ್ತೆಯಲ್ಲಿ ಅದು ಎಷ್ಟು ಸಿಗುತ್ತೆ ಅಂದರೆ ಇದನ್ನು ಒಂದೊಂದ್ಸತಿ ನಮ್ಮ ರಾಜಧಾನಿನ ಇದು ಹಿಂಗಿದೆಯಾ ನಮ್ಮ ರಾಜಧಾನಿ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ರಸ್ತೆಗಳಲ್ಲಿ ಗುಂಡಿ ಕಾಣಿಸುತ್ತೆ. ಇನ್ನು ಮಳೆ ಬಂದು ಮಳೆ ನೀರು ನಿಂತು ಅಲ್ಲಿ ಗುಂಡಿ ಇದೆಯೋ ರಸ್ತೆ ಇದೆಯೋ ಯಾವುದೂ ಕಾಣಿಸ್ತದೆ. ಯಾರೋ ಅಲ್ಲಿ ಸ್ಪೀಡಾಗಿ ಹೋಗಿ ಗುಂಡಿಲಿ ಬಿದ್ದು ಸೊಂಟ ಮುರ್ಕೊಂಡು ಬೆನ್ನು ಮುರ್ಕೊಂಡು ಆಕ್ಸಿಡೆಂಟ್ ಆಗಿ ಜೀವನೇ ಹೋದ್ರೂ ನಮ್ಮ ಬಿಬಿಎಂಪಿ ಅವರು ಮಾತ್ರ ಎಚ್ಚೆತ್ಕೊಳ್ಳಲ್ಲ.